ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಜಿಗ್ಜಾಗ್ ಮಾಡಿ ಹೇಗೆ ಅರ್ನಿಂಗ್ನ ಮಾಡ್ಬೋದು, ಹಾಗೆಯೇ ಹೇಗೆ ಜಿಗ್ಜಾಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಸೀರೆನ ಇಟ್ಟು ಹೇಗೆ ಜಿಗ್ಜಾಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ಜಿಗ್ಜಾಗ್ ಮಿಷಿನ್ ಇದ್ದರೆ ಸಾಕು, ನೀವು ದಿನಕ್ಕೆ 500 ರೂಪಾಯಿವರೆಗೂ ಕೂಡ ಮಾಡ್ಬೋದು. ಸೊ ಅದನ್ನು ಕೂಡ ಕೇಳ್ತೀರಾ ಡೈಲಿ ಯಾರು ಕೊಡ್ತಾರೆ ಅಂತ. ಸೊ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇರ್ತಾರೆ ಅಲ್ವಾ, ಟೈಲರ್ಸ್ಗಳಾಗಿರ್ಬೋದು, ಅಲ್ಲಿ ಹೋಗಿ ನೀವು ಕೇಳಬೇಕು. ಸೊ ನಾನು ಜಿಗ್ಜಾಗ್ ಮಿಷಿನ್ ಇದೆ, ಜಿಗ್ಜಾಗ್ ಮಾಡಿಕೊಡ್ತೀನಿ ಅಂತ. ಯಾಕೆ ಗೊತ್ತಾ, ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಜಿಗ್ಜಾಗು ಫಾಲ್ ಹಾಕೋದು ಹಾಗೆಯೇ ಉಕ್ಸ್ ಹಾಕೋದು ಅಂತಂದರೆ ಬೇಜಾರಾಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ಒಂದು ಸಲ ಟ್ರೈ ಮಾಡಿ. ಇದನ್ನು ಹೇಗೆ ಜಿಗ್ಜಾಗ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದಕ್ಕೆ ಜಿಗ್ಜಾಗ್ ಮಿಷಿನ್ಗೆ ಪ್ರೈಸ್ ಎಷ್ಟು ಅಂತ ಕೇಳಿದ್ರಿ. ಸೊ ನಾನು ತಗೊಂಡಾಗ 6,000 ಆಯಿತು. ಇವಾಗ ಒಂದು 500,000 ಜಾಸ್ತಿ ಆಗಿದೆ ಅಂದರು. 6-6.5 ಅಷ್ಟೇ, ಇದಕ್ಕೇನು ಜಾಸ್ತಿ ಅಮೌಂಟ್ ಏನಿಲ್ಲ ಜಿಗ್ಜಾಗ್ ಮಿಷಿನ್ಗೆ. ಫಸ್ಟು ಈ ರೀತಿ ಸೀರೆನ ಈಗ ಇಟ್ಕೊಳ್ಳಿ, ಗೊತ್ತಾಯ್ತಾ? ಈ ರೀತಿ ಸ್ಟ್ರೈಟ್ ಇಟ್ಕೋಬೇಕು. ಅದು ಪೂರ್ತಿಯಾಗಿ ಒಳಗಡೆ ಹೋಗಬೇಕು. ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇರೋದು. ನೀವು ಫಸ್ಟಿಂದನೇ ಮಾಡ್ತೀರಾ ಅಂತಂದರೆ ಆ ರೀತಿ ಏನಿಲ್ಲ, ಹತ್ರದಿಂದ ತೋರಿಸ್ತೀನಿ ನಾನು. ಅಲ್ಲಿ ಈ ರೀತಿ ಒಂದು ಸ್ವಲ್ಪ ನಿಮಗೆ ಜಿಗ್ಜಾಗ್ ಹತ್ರ ಕೊಂಡಿ ಥರ ಕೊಟ್ಟಿರ್ತಾರೆ, ಅಲ್ಲಿಗೆ ಸ್ವಲ್ಪ ಸೀರೆನ ಸಿಕ್ಕಿಸ್ಬೇಕು. ಆ ಸೀರೆ ಅಲ್ಲಿಗೆ ಹೋಗಲಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಜಿಗ್ಜಾಗ್ ಬರೋದಿಲ್ಲ. ನೋಡಿ, ನೀವು ಈ ರೀತಿ ಅದರೊಳಗಡೆ ಹೋಗಬೇಕು, ಸ್ವಲ್ಪ ಸೀರೆ ಅದರೊಳಗಡೆ ಹೋಗಬೇಕು. ಆ ರೀತಿ ಹಿಡ್ಕೊಂಡು ಒಳಗಡೆಗೆ ಆಗ್ತಾ ಹೋಗಬೇಕು. ಆವಾಗ ಮಾತ್ರ ನಿಮಗೆ ಅದು ರೌಂಡಾಗಿ ಜಿಗ್ಜಾಗ್ ಥರ ಬರುತ್ತೆ. ಸೊ ನೀವು ಸೀರೆನ ಹಾಕಲಿಲ್ಲ ಅಂತಂದರೆ ನಿಮಗೆ ಬರೀ ಹೊಲಿಗೆ ಥರ ಬಂದುಬಿಡುತ್ತೆ. ನೋಡಿ, ಹೀಗೆ ಇದನ್ನು ಕೈಯಲ್ಲಿ ಈ ರೀತಿ ಒಂದು ಕೈಯಲ್ಲಿ ಇಟ್ಕೊಳ್ಳೇಬೇಕು. ನೀವು ಆ ರೀತಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಜಿಗ್ಜಾಗ್ ಬರೋ ಅಂಥದ್ದು, ಇಲ್ಲ ಅಂತಂದರೆ ಬರೋದಿಲ್ಲ. ಸೊ ಹೀಗೆ ಗೊತ್ತಾಯ್ತಲ್ವ? ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಒಂದು 2-3 ಸೀರೆಗೆ ನೀವು ಮಾಡ್ತು ಅಂತಂದರೆ ನಿಮಗೆ ಬಂದುಬಿಡುತ್ತೆ. ಈ ರೀತಿ ಮಾಡ್ತು ಅಂತಂದರೆ ಒಂದು ಸೀರೆಗೆ 50 ರೂಪಾಯಿನ ತಗೊಂಡು ನೀವು ಒಂದು 10 ಸೀರೆ ಮಾಡ್ತು ಅಂತಂದರೂ ಕೂಡ 500 ರೂಪಾಯಿನ ಆರಾಮ್ಸೆ ಇವಾಗ ಒಂದು 10 ಸೀರೆ ಮಾಡೋದಕ್ಕೆ 1 ಗಂಟೆ 2 ಗಂಟೆ ಟೈಮ್ ಆದರೆ ಸಾಕು ಅಲ್ವಾ? ಆರಾಮ್ಸೆ ನೀವು 500 ರೂಪಾಯಿವರೆಗೂ ಕೂಡ ದುಡಿಬೋದು. ಒಂದು ಸಲ ಟ್ರೈ ಮಾಡಿ. ಸೊ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಪೂರ್ತಿ ಸೀರೆನೂ ಅಷ್ಟೇ ಈ ರೀತಿ ಒಳಗಡೆಗೆ ಕೊಡಬೇಕು. ಆವಾಗ ಮಾತ್ರ ಅದು ಸೀರೆ ಫೋಲ್ಡಿಂಗ್ ಆಗಿಬಿಟ್ಟು ಜಿಗ್ಜಾಗ್ ಅನ್ನೋದು ಆಗೋ ಅಂಥದ್ದು. ಹಾಗೆಯೇ ಸಾಫ್ಟ್ ಸಿಲ್ಕ್ ಸೀರೆಗಳನ್ನ ನೀವು ಈ ರೀತಿ ಅರಿಯುವಾಗ ಏನು ಮಾಡಬೇಕು ಅಂತಂದರೆ ಕೈಯಲ್ಲೇ ಇಟ್ಕೊಂಡು ಅರಿದ್ಬಿಡಿ. ಆವಾಗ ಒಂದೇ ಸಮ ಬರುತ್ತೆ. ನೀವೇನಾದರೂ ಅರಿಯೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತು ಅದನ್ನು ಕರೆಕ್ಟಾಗಿ ನೀವು ಅರ್ದಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಕಟಿಂಗ್ ಮಾಡಿಲ್ಲ ಕರೆಕ್ಟಾಗಿ ಅಂದರೆ ಅದು ಜಿಗ್ಜಾಗ್ ಕೂಡ ನಿಮಗೆ ಕ್ರಾಸಾಗಿ ಬರ್ತಾ ಹೋಗುತ್ತೆ. ಓಕೆನಾ? ನೀವು ಎಷ್ಟು ಕರೆಕ್ಟಾಗಿ ಕಟ್ ಮಾಡಬೇಕು ಅಂದರೆ ಸ್ವಲ್ಪನೂ ಕೂಡ ಸೀರೆ ಆ ಕಡೆ ಈ ಕಡೆ ಹೋಗಿರಬಾರ್ದು. ಅದನ್ನು ಒಂದು ಎಳೆನ ಎಳ್ಕೊಂಡು ನೀವು ಕಟ್ ಮಾಡಬೇಕು. ಸೀರೆಯಲ್ಲಿ ಫಸ್ಟು ಒಂದು ಎಳೆನ ಈ ರೀತಿ ಎಳೆದ್ರೆ ಅದು ಪೂರ್ತಿ ಲೈನ್ ಪೂರ್ತಿ ಬರುತ್ತೆ. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನನ್ನ ಚಾನಲ್ನಲ್ಲಿ. ಒಂದು ಎಳೆನ ಎಳೆದ್ರೆ ಅದು ಲೈನ್ ಪೂರ್ತಿ ಬರುತ್ತೆ ಅಲ್ವಾ? ಸೊ ಆವಾಗ ನೀವು ಕಟ್ ಮಾಡ್ತು ಅಂತಂದರೆ ಜಿಗ್ಜಾಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಎರ್ಜಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾಯ್ತಲ್ವ, ನಾವು ಫಸ್ಟಲ್ಲಿ ಹಾಕಿದ್ವಲ್ವ ಅದು ಸ್ವಲ್ಪ ಉಳ್ಕೊಂಡಿದೆ. ನೋಡಿ, ನಿಮಗೆ ದಪ್ಪ ಬೇಕು ಅಂದರೂ ಕೂಡ ಮಾಡ್ಕೋಬೋದು, ಇಲ್ಲ ಈ ರೀತಿ ಸಣ್ಣದಾಗಿ ಬೇಕು ಅಂದರೂ ಮಾಡ್ಕೋಬೋದು. ನಿಮಗೆ ಅಲ್ಲಿ ಯಾವ ರೀತಿ ಇಷ್ಟಪಡ್ತಾರೆ ಆ ರೀತಿ ನೀವು ಮಾಡ್ಕೊಡ್ಬೋದು. ಸೆಟ್ಟಿಂಗ್ನಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ದಪ್ಪ ಸಣ್ಣ ಮಾಡ್ಕೊಳ್ಳೋದು ಹೇಗೆ ಮಿಷಿನ್ನಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇದಾದಮೇಲೆ ಲಾಸ್ಟಲ್ಲಿ ಫಸ್ಟೇ 1 ಇಂಚಷ್ಟು ಒಳಗಡೆ ಹಾಕಿದ್ವಿ ಅಲ್ವ, ಅದನ್ನು ಕೂಡ ಈ ರೀತಿ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಮತ್ತೆ ಅದರೊಳಗಡೆಗೆ ಈ ರೀತಿ ಫೋಲ್ಡ್ ಮಾಡಬೇಕು. ಸ್ವಲ್ಪ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸೊ ಇನ್ನೊಂದಿನ ಇನ್ನೂ ಕೂಡ ಡೀಟೇಲಾಗಿ ದಾರ ಹಾಕೋದು ಮತ್ತು ಇದು ಎರಡನ್ನೂ ಕೂಡ ತೋರಿಸ್ಕೊಡ್ತೀನಿ. ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇಕು ಅಂತಂದರೆ ನಾನು ದಾರ ಹಾಕೋದು ಹಾಗೆಯೇ ಬಾಬಿನ್ಗೆ ದಾರ ಸುತ್ತೋದು ಹೇಗೆ ಪ್ರತಿಯೊಂದನ್ನು ಕೂಡ ತೋರಿಸ್ಕೊಡ್ತೀನಿ. ನೀವು ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕು ಅಂತನ್ನೋರು ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.